ನಿಮ್ಮ ಕ್ಯಾರೆಕ್ಟರ್ ನೋಡಿ ನಿಮ್ಮ ರಿಯಲ್ ಅತ್ತೆ ನಾದ್ನೀರು ಏನಾದರೂ ಹೇಳಿದ್ರ ಅಂತ? ಏನು ಹೇಳ್ತಾ ಇದ್ರು? ಅವ್ರು ಏನೂ ಹೇಳಲ್ಲ. ಅವ್ರು ದೇ ಆರ್ ವೆರಿ ಪ್ರಾಕ್ಟಿಕಲ್ ಪೀಪಲ್ ಆ್ಯಕ್ಚುಲಿ. ಸೊ ಅವರು ಅದು ನಿನ್ನ ಪಾತ್ರ ಅಷ್ಟೇ, ನೀನು ಹೇಗೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಆ ಪಾತ್ರನ ನಾನು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದೆಯಾ ಅಂತ. ಸೊ ನನಗೆ ಈ ಪಾತ್ರಕ್ಕೆ ಜನ ಸಿಕ್ಕಿ ಬೈದಿದ್ದು ತುಂಬಾ ಕಡಿಮೆ ಹೇಳ್ತೀನಿ. ಬೈದೇ ಇಲ್ಲ ಅಂತ ಹೇಳ್ಬೋದು. ಯಾರೂ ನನಗೆ ಇಲ್ಲಿವರೆಗೂ ಆಡಿಯನ್ಸ್ ಪಬ್ಲಿಕ್ ಸಿಕ್ತವರು ಕಮೆಂಟ್ಸಲ್ಲಿ ಬೈಕೊಂತ ಹೋಗ್ತಾರೆ, ಬಟ್ ನನ್ನ ಎದುರುಗಡೆ ನಾನು ಯಾವತ್ತೂ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಈಗ ಎಷ್ಟೊಂದು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದು, ಏನಮ್ಮ ನೀ ಹಿಂಗೆ ಮಾಡ್ತೀಯ ಹಾಗೆ ಹಿಂಗೆ ಅಂತ. ಬಟ್ ನನಗೆ ಆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನನಗೆ ಬಂದಿರೋದು ಒಂದೇ ಒಂದು ಇದು ಅಂದರೆ ಫೀಡ್ಬ್ಯಾಕ್ ಏನು ಅಂದರೆ, ನೀವು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರ, ಆ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರ. ನಾನು ಹೀಗೆ ಹೋದಾಗ ಅವರಿಗೆ ಒಂದು ನಿಮಿಷ ಅನಿಸುತ್ತೆ ಇವರೇನ ಕಾವೇರಿ ಅಂತ ಅಲ್ವಾ. ಸೊ ಅಲ್ಲಿ ಅದೇ ಥರದ ಒಂದು ಮೇಕಪ್ಪು, ಒಂದು ಹೇರ್ ಸ್ಟೈಲು, ಆ ಸ್ಯಾರಿ ಡ್ರೇಪಿಂಗ್ ಪ್ರತಿಯೊಂದು ಒಂದು ತಾಯಿ ಥರ ನಾನು ಕಾಣಬೇಕು ಆ ಹುಡುಗನಿಗೆ, ಆ ಥರನೇ ನಾನು ರೆಡಿ ಆಗ್ತಿದ್ದೆ. ಸೊ ಎಷ್ಟು ಜನಕ್ಕೆ ಅದು ಕನೆಕ್ಟ್ ಆಗಿದೆ ಅಂದರೆ ನನಗೆ ತುಂಬ ವಯಸ್ಸಾಗಿದೆ ಅಂತಲೇ ಅನ್ಕೊಂಡ್ಬಿಟ್ಟಿದ್ದಾರೆ. ಹೌದು, ರಿಯಲ್ ಆಗಿ ನೀವು ಇಷ್ಟು ಯಂಗ್ ಆಗಿದ್ದೀರಾ, ಬಟ್ ಕ್ಯಾರೆಕ್ಟರ್ ಮಾತ್ರ ಅಂದರೆ ಹೀರೋ ತಾಯಿ ಪಾತ್ರ. ಸೊ ಹೇಗಾಗುತ್ತೆ ಪದ್ಮಶ್ರೀ, ಇದಾದ ಮೇಲಿಂದ ಪಾತ್ರಗಳು ಆ ಥರನೇ ಬರೋದಕ್ಕೆ ಶುರು ಆಗುತ್ತೆ. ಸೊ ಅದನ್ನು ಒಳ್ಳೆಯದು ಅನ್ಬೋದು ಕೆಟ್ಟದ್ದು ಅನ್ಬೋದು ಹೇಳೋಕ್ಕಾಗಲ್ಲ. ಆದರೆ ನನಗೆ ಈ ಪಾತ್ರ ಬಂದಿದ್ದು ನಾನು ಒಳ್ಳೆಯದಕ್ಕೇನೆ. ಯಾಕಂದರೆ ಒಂದು ಹೀರೋಯಿನ್ ಆದಮೇಲೆ ಒಂದು ಪಾತ್ರ ಇದೆ ಅಂದರೆ ಅದು ಕಾವೇರಿ ಇದೆ ಲಕ್ಷ್ಮೀ ಬಾರಮ್ಮದಲ್ಲಿ. ಎಷ್ಟೊಂದು ಜನ ನನಗೆ ತಮಾಷೆ ಕೂಡ ಮಾಡಿದ್ದಾರೆ, ಆ್ಯಕ್ಚುಲಿ ನೀವು ಆ ಸೀರಿಯಲ್ ಹೀರೋಯಿನ್ ನೀವೇ ಅಂದ್ಬಿಟ್ಟು ಅಂತ. ಅದು ತುಂಬ ಜಾಸ್ತಿ ಆಯಿತು ಆ್ಯಕ್ಚುಲಿ. ಬಟ್ ಅವ್ರು ಹೇಳೋದು, ನೀವಿಲ್ಲ ಅಂದರೆ ಆ ಕಾವೇರಿ ಪಾತ್ರ ಇಲ್ಲ ಅಂದರೆ ನೋಡ್ಲಿಕ್ಕೆ ಏನು ಮಜಾ ಇಲ್ಲ.